ಹುಮ್ನಾಬಾದ್ ಆರ್ಯ ಸಮಾಜದ ವತಿಯಿಂದ ಇಂದಿನಿಂದ ಸೆಪ್ಟೆಂಬರ್ 11ರವರೆಗೆ ಪಾರಿವಾರಿಕ ಸತ್ಸಂಗ ಕಾರ್ಯಕ್ರಮ. ಹುಮ್ನಾಬಾದ್ನ ಆರ್ಯ ಸಮಾಜದ ವತಿಯಿಂದ ಇಂದಿನಿಂದ ಸೆಪ್ಟೆಂಬರ್ 11ರವರೆಗೆ ಮನೆ ಮನೆಗಳಲ್ಲಿ ಆರ್ಯ ಸಮಾಜದ ವತಿಯಿಂದ ಪಾರಿವಾರಿಕ ಸತ್ಸಂಗ ಕಾರ್ಯಕ್ರಮ ನಡೆಯಲಿದೆ ಎಂದು ಬರೇಲಿಯ ಪೂಜ್ಯ ಪಂಡಿತ್ ಜಿತೇಂದ್ರಜಿ ಆರ್ಯ ಅವರು ತಿಳಿಸಿದರು. ನಗರದ ಆರ್ಯ ಸಮಾಜದಲ್ಲಿ ಬುಧವಾರ ನಡೆದ ಹವನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆರ್ಯ ಸಮಾಜದ ಅಧ್ಯಕ್ಷ ಗೌರವಾನ್ವಿತ ನಾರಾಯಣರಾವ್ ಚಿದ್ರಿ ಅವರು ಸಹ ಹವನ ಕಾರ್ಯಕ್ರಮದ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರೇಣುಕಾ ಪೋದ್ದಾರ್ ಅವರ ಆತಿಥ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ವಿಜಯಕುಮಾರ್ ಕೂಡ್ಲಿಕರ್, ಸಮಿತಿ ಉಪಾಧ್ಯಕ್ಷ ದಶರಥ್ ಆರ್ಯ, ಕೋಶಾಧ್ಯಕ್ಷ ಭುಜಂಗರಾವ್ ಆರ್ಯ, ಸಹ ಕಾರ್ಯದರ್ಶಿ ಪ್ರಕಾಶ್ರಾವ್ ಸುವರ್ಣಕರ್, ಪ್ರಧಾನ ಕಾರ್ಯದರ್ಶಿ ಗೋವಿಂದ್ ಸಿಂಗ್ ತಿವಾರಿ, ಪ್ರಮುಖರಾದ ಮೋಹನ್ರಾವ್ ಆರ್ಯ, ಮಹಾದೇವ್ ಡೇಜೋಡೆ, ಲಕ್ಷ್ಮೀಕಾಂತ್ ಚಿದ್ರಿ, ನಿಶಾ, ಅವಿನಾಶ್ ಆರ್ಯ, ದಯಾನಂದ್ ಅಸ್ಟಿಕರ್, ಶ್ಯಾಮ್ ಆರ್ಯ, ಶಿವಕುಮಾರ್ ಡೇಜೋಡೆ, ಸೂರ್ಯಕಾಂತ್ ಹಾರ್ಕೋಡ್, ಕಲಾವತಿ ಬಾಬುಸಿಂಗ್ ರಾಠೋಡ್, ಪಂಡಿತ್ ಜಿತೇಂದ್ರಜಿ ಆರ್ಯ ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತಬಲಾ ವಾದಕ ಸುಜಿತ್ ಆರ್ಯ ಸಹ ಹಾಜರಿದ್ದರು. आर्य समाज हुमनाबाद बीदर कर्नाटक श्रावण मास में घर घर यज्ञ भजन प्रवचन के कार्यक्रम से 12 अगस्त और 12 सितंबर तक ये कार्यक्रम निरंतर चलेगा। परिवारों में यज्ञ भजन और कथा के माध्यम से ये कार्यक्रम सुनने को आप लोगों को मिलेगा। बहुत सुंदर कार्यक्रम है, बहुत सुंदर माह है। इस मास में ऋषि मुनि यों के सानंद में लोग विद्या अध्ययन करने के लिए आते थे। इतिहास को जब पढ़ेंगे तब भी पता लगेगा, लेख आएगा कि विदेशी लोग भी इस देश में आकर के सावन के महीना में ऋषि मुनियों के सानंद में बैठ कर के वेद का ज्ञान है जी, यज्ञ का ज्ञान अपने जीवन में अनुकूल करते थे। इसलिए सभी लोगों से निवेदन है, आर्य समाज हुमनाबाद का बहुत ये पुरुषार्थ जो कार्यक्रम हमारे सारे पदाधिकारी लोग कर रहे हैं और आप लोगों के जो दर्शन हमको करने को मिल रहे हैं, बहन रेणुका आर्य जी के माध्यम से आपके बीच में यज्ञ भजन उपदेश सुनने को मिलेगा। आप लोगों का बहुत बहुत धन्यवाद। ಈ ಶ್ರಾವಣ ಮಾಸದ ಅಂಗವಾಗಿ ಆಚಾರ್ಯ ಜಿತೇಂದ್ರ ಆರ್ಯವರು ಬರೇಲಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಒಂದು ತಿಂಗಳು ಸತತವಾಗಿ ನಮ್ಮ ಮಧ್ಯದಲ್ಲಿ ಪಾರಿವಾರಿಕ ಸತ್ಸಂಗದಲ್ಲಿ ಪಾಲ್ಗೊಂಡು ಈ ಶ್ರಾವಣ ಮಾಸದ ವಿಷಯದ ಬಗ್ಗೆ ಹಾಗೂ ಹವನ ಬಗ್ಗೆದಾಗ ವಿವರವಾಗಿ ಸರಿಯಾಗಿ ತಮ್ಮ ಭಾಷೆಯಲ್ಲಿ ಎಲ್ಲರಿಗೆ ತಿಳಿಯುವ ಹಾಗೆ ಏನು ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾರೆ. ಒಂದು ತಿಂಗಳು ಸತತ ನಮ್ಮ ಜೊತೆಯಲ್ಲಿ ಇದು ಎಲ್ಲ ಪಾರಿವಾರಿಕ ಸತ್ಸಂಗದಲ್ಲಿ ಅಟೆಂಡ್ ಆಗಿ ಎಲ್ಲರಿಗೆ ಆಶೀರ್ವಾದ ಕೊಡ್ತಾರೆ. ಈ ಸಂದರ್ಭದ ತಾವೆಲ್ಲರೂ ಉಪಯೋಗ ಮಾಡಿಕೊಂಡು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಂತ ವಿನಂತಿ ಮಾಡಿ